ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ಮಾಡದೆ ಬಿಲ್ ಮಾಡಿಕೊಂಡು 10 ಲಕ್ಷ ರೂಪಾಯಿ ಗುಳಂ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಲ್ಲೂರು ಶ್ರೀನಾಥ್ ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 2 ಕಾಮಗಾರಿಗಳು ಆಗಿದ್ದು, ರಸ್ತೆ ಕಾಮಗಾರಿ ಮಾಡಬೇಕಾದ ಸ್ಥಳದಲ್ಲೇ ಮಾಡದೆ ಬೇರೆ ಕಡೆ ಕಾಮಗಾರಿ ಮಾಡಿದ್ದಾರೆ. ಅಲ್ಲದೆ 2022ರಿಂದ 23ನೇ ಸಾಲಿನಲ್ಲಿ ರಸ್ತೆ ಮಾಡದೆ ಬಿಲ್ 10 ಲಕ್ಷ ರೂಪಾಯಿ ಗುಳಂ ಮಾಡಿದ್ದಾರೆ. ಸರ್ಕಾರ ಹಣವನ್ನು ಇಲಾಖೆಯ ಅಧಿಕಾರಿಗಳು ನುಂಗಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಲೋಕೋಪಯೋಗಿ ಇಲಾಖೆಯ ಇ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲಾಖೆ ಇ ಭೇಟಿ ಮಾಡಿ ವಿಷಯ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇ ಅವರು ಕೂಡ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಇದರ ಬಗ್ಗೆ ಕೂಡಲೇ ಸೂಪರ್ಡೆಂಟ್ ಇಂಜಿನಿಯರ್, ಸರ್ಕಾರ ಮುಖ್ಯ ಇಂಜಿನಿಯರ್ ತನಿಖೆ ನಡೆಸಿ ತಪ್ಪಿಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಶ್ರೀನಾಥ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಮುಖಂಡ ನಾಗರಾಜು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಸರ್, ನಮ್ಮ ಗ್ರಾಮದ ವ್ಯಾಪ್ತಿ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ PWD ಒಂದು ವರ್ಕ್ ಆಗಿದೆ, 2 ವರ್ಕ್ ಆಗಿದೆ. ಆ 2 ವರ್ಕಲ್ಲಿ ನೇಮಾಪುರಕ್ಕೆ ಎಲ್ಲಿದೆ ಆ ಜಾಗದಲ್ಲಿ ಕಾಮಗಾರಿನೇ ಮಾಡಿಲ್ಲ. ಇವತ್ತು ಆ ನೇಮಾಪುರ ಕೇಳ್ಬಿಡ್ತೀನಿ ನಿಮಗೆ. ಕೊಡ್ಬೇಕಾರೆ ಹೌದಾ? ಆರೋಪ ಮಾಡ್ತಿರಲ್ಲ, ಆರೋಪ ಮಾಡಾಗ ಅವೆಲ್ಲ ಇರಬೇಕು. ಸರ್, ಏನಾಗಿದೆ, ಚಾಮರಾಜನಗರ ತಾಲೂಕು ನಂಜನಗೂಡು BRS ರಸ್ತೆ ಸಂಖ್ಯೆ 44/60 ಕಿಲೋಮೀಟರ್ನಲ್ಲಿ 2 ಬಾರಿ ಅಪ್ರೋಚ್ ರಸ್ತೆ ನಿರ್ಮಾಣ ಮತ್ತು ಸಂಖ್ಯೆ 51/20 ಕಿಲೋಮೀಟರ್ನಲ್ಲಿ ನಲ್ಲೂರು ಜೋಗನಪುರ ಜಂಕ್ಷನ್ ಸೇತುವೆ ದುರಸ್ತಿ ಕಾಮಗಾರಿ ಮತ್ತು ಸಂಖ್ಯೆ 64/10 ಕಿಲೋಮೀಟರ್ನಲ್ಲಿ ಸೇತುವೆ ಹತ್ತಿರ ಅಪ್ರೋಚ್ ರಸ್ತೆ ದುರಸ್ತಿ ಕಾಮಗಾರಿಗೆ ಮಾಡಬೇಕಿತ್ತು. ಎಷ್ಟನೇ ಇಸ್ವಿ? 27-23ನೇ ಸಾಲು. ಇದ್ರ ಇಂಜಿನಿಯರು ಶಾಂತಮ್ಮ ಅಂತ, ಗುತ್ತಿಗೆದಾರರು ನಿಖಿಲ್ ಕುಮಾರ್ ಅಂತ. ಇಷ್ಟಿದ್ರು ಸಹ ಇವ್ರುಗಳೇನು ಮಾಡ್ತಾ ಇದ್ದಾರೆ, ಅಲ್ಲಿ ಕಾಮಗಾರನೇ ಮಾಡಿಲ್ಲ. ಬೇರೆ ಊರಲ್ಲ, ಇದು ನಮ್ಮೂರು ಸೇತುವೆಯಲ್ಲಿ ಕಾಮಗಾರನೇ ಮಾಡಿಲ್ಲ. ನಾನು ಈ ಕಾಮಗಾರಿ ಕಳಪೆ ಆಗಿದೆ ಅಂದ್ಬಿಟ್ಟು